IPLಲ್ಲಿ ಫೇವ್ರೆಟ್ ಟೀಮ್ ನಮ್ಮ RCB ಟೀಮ್ ಆಗಿರುತ್ತೆ. ಅದೇ ರೀತಿ ಪ್ರೊ ಕಬಡ್ಡಿಯಲ್ಲಿ ನಮ್ಮ ಫೇವ್ರೆಟ್ ಟೀಮ್ ಬೆಂಗಳೂರು ಬುಲ್ಸ್ ಆಗಿರುತ್ತೆ. ಲಕ್ಷಾಂತರ ಕೋಟ್ಯಾಂತರ ಮನಸ್ಸನ್ನು ಗೆದ್ದ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಇಂದು ತಮ್ಮ ಫೇವ್ರೆಟ್ ಕೋಚ್ ಆಗಿರ್ತಕ್ಕಂತಹ ರಣಧೀರ್ ಸಿಂಗನ್ನು ಕಳ್ಕೊಂಡಿದ್ದಾರೆ. ಅಂದರೆ ರಣಧೀರ್ ಸಿಂಗ್ ಇನ್ನಿಲ್ಲ ಅಂದರೆ ಏನರ್ಥ? ಕೆಟ್ಟರ್ಥ ಅಲ್ಲ, ಅಪಾರ್ಥ ಅಲ್ಲ. ಸೊ ರಣಧೀರ್ ಸಿಂಗ್ ಅವರು ಇನ್ನು ಮುಂದೆ ಬೆಂಗಳೂರು ಬುಲ್ಸ್ ಟೀಮಿಗೆ ಕೋಚ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗಾದರೆ ಯಾವ ಟೀಮ್ಗೆ ಕೋಚಾಗಿ ಕಾಣಿಸ್ಕೊಳ್ತಾರೆ, ಯಾಕೆ, ಯಾವ ನಿರ್ಧಾರಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ಮೊದಲನೇದಾಗಿ ರಣಧೀರ್ ಸಿಂಗ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾವುದೇ ಒಂದು ಕೋಚು ಮಾಡಿರೋದಂತಹ ಸಾಧನೆನ ಇವರು ಮಾಡಿದ್ದಾರೆ. ಸರಿಸುಮಾರು 11 ವರ್ಷ 11 ಸೀಸನನ್ನು ನಡೆಸ್ಕೊಟ್ಟಿದ್ದಾರೆ ಪ್ರೊ ಕಬಡ್ಡಿಯಲ್ಲಿ. ಸೊ ಈ ಒಂದು ಸಾಧನೆಯನ್ನು ಯಾವುದೇ ಕೋಚ್ ಕೂಡ ಮಾಡಿಲ್ಲ. ಹಾಗಿದ್ರೆ ಇರಬೇಕಿತ್ತಲ್ಲ, ಮತ್ತು ಯಾಕೆ ರಿಟೈರ್ಡ್ ತಗೊಳ್ತಾ ಇದ್ದಾರೆ ಅಂತ ಕೇಳೋದಾದರೆ, ಸೊ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಮೆಲುಕು ಹಾಕಬೇಕಾಗತ್ತೆ. ಸೊ ಮೊದಲನೇದಾಗಿ ಇವರು ಸರಿಸುಮಾರು 1 ಡಿಕೇಟ್ ಅಂದರೆ 10ರಿಂದ 11 ವರ್ಷ ನಮ್ಮ ಒಂದು ಬೆಂಗಳೂರು ಬುಲ್ಸ್ಗೆ ಕೋಚ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಕಳೆದ ಒಂದು 3-4 ವರ್ಷಗಳಿಂದ ತುಂಬಾ ಕೆಟ್ಟದಾದಂತಹ ಪ್ರದರ್ಶನ ಕಂಡು ಬರ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ. ಒಂದು ಟೀಮ್ ಸೆಲೆಕ್ಷನ್ ಆಗಿರ್ಬೋದು, ಅಥವಾ ಕ್ಯಾಪ್ಟನ್ಸಿ ಆಗಿರ್ಬೋದು, ಅಥವಾ ಆಡುವಂತಹ ರೀತಿ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಕೆಟ್ಟ ಪ್ರದರ್ಶನ ಕಂಡು ಬರ್ತಾ ಇರೋದಂತೂ ನಿಜನೇ ನಿಜ. ಅದ್ರ ಜೊತೆಗೆ ಸೊ ಇವರ ಒಂದು ಈ ಸೇವೆಯ ಅವಧಿಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿದ್ರೆ, ಒಂದು ಬಾರಿ ನಾವು ಕಪ್ಪನ್ನು ಗೆದ್ದಿದ್ದೀವಿ ಕೂಡ, ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದೆ 2006ರಲ್ಲಿ. ಅದ್ರ ಜೊತೆಗೇ ಏನು ಅಂತ ಹೇಳಿದ್ರೆ, ಸುಮಾರು 5ರಿಂದ 6 ಸರಿ ಫೈನಲ್ಸ್ಗೆ, ಸೆಮಿಫೈನಲ್ಸ್ಗೆಲ್ಲ ಬಂದಿದೆ. ಸೊ ಒಂದು ಸರಿ ಕಪ್ ಗೆದ್ದಿದ್ದೀವಿ, ಒಂದು ಸರಿ ರನ್ನರ್ ಅಪ್ ಆಗಿದ್ದೀವಿ. ಸುಮಾರು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಆ್ಯಸ್ ಅ ಕೋಚ್ ಅವರು. ಬಟ್ ಏನಂದರೆ ಇದು ಒಂದು ಹೈ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ 2-3 ವರ್ಷಗಳಿಂದ ಸೊ ಜನಗಳೆಲ್ಲ, ಪ್ರೇಕ್ಷಕರೆಲ್ಲ ಎಕ್ಸ್ಪೆಕ್ಟ್ ಮಾಡಿರುವಂತಹ ಪ್ರದರ್ಶನ ಕಂಡು ಬರ್ತಾ ಇಲ್ಲ. ಸೊ ಅವ್ರಿಗೂ ಕೂಡ ವಯಸ್ಸಾಗ್ತಾ ಇದೆ. ಜೊತೆಗೆ ಇದು ಒಂದು ಹೈ ಟೈಮ್ ಅವ್ರಿಗೆ ರಿಟೈರ್ಡ್ ಆಗಲಿಕ್ಕೆ ಕೂಡ. ಸೊ ಇಷ್ಟು ವರ್ಷ ಸೇವೆ ಸಲ್ಲಿಸಿದಂತಹ ಕೋಚ್ಗಳು ಯಾರೂ ಇಲ್ಲ, ಆಲ್ಮೋಸ್ಟ್ 11 ವರ್ಷ. ಸೊ ಹಾಗಾಗಿ ಅವರಿಗೆ ಅನಿಸಿದೆ ಇದು ಒಂದು ರೈಟ್ ಟೈಮ್. ಸೊ ಈ ಟೈಮಲ್ಲಿ ನಾನು ರಿಟೈರ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಹಾಗಿದ್ರೆ ಮತ್ತೆ ಯಾರಾಗ್ಬೋದು ನಮ್ಮ ಬುಲ್ಸ್ ತಂಡದ ಒಂದು ಕೋಚ್ ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರಾಗಬೇಕು, ಮನ್ಪ್ರೀತ್ ಸಿಂಗ್ ಆಗಬೇಕಾ, ಅಥವಾ ಯಾರು? ಸುಮಾರು ಜನ ಇದ್ದಾರೆ. ಬಟ್ ಇವರ ಒಂದು ಕೋಚಿಂಗ್ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ, ಸಿಕ್ಕಾಪಟ್ಟೆ ಒಂಥರ ಈ ಕಡೆ ಅಗ್ರೆಷನ್ನು ಇಲ್ಲ, ಈ ಕಡೆ ಕೂಲ್ನೆಸ್ಸು ಇಲ್ಲ, ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಬಟ್ ಲಾಸ್ಟ್ ಸೀಸನ್ ಅಂತೂ ನೋಡಿದ್ದೀರ ನೀವು, ಮ್ಯಾಚಲ್ಲಿ ಕುತ್ಕೊಂಡು ಬಡ್ಕೊಂಡು ಪ್ಲೇಯರ್ಸ್ ಹತ್ರ ಸಾಕಾಗೋಗಿತ್ತು ಅವ್ರಿಗೆ. ತುಂಬ ಕಿರ್ಚಾಟ, ಚೀರಾಟ, ಕೊನೆಗೆ ಸೈಲೆಂಟ್ ಆಗೋಗ್ಬಿಟ್ರು. ಸೊ ಏನೇ ಇರಲಿ, ತುಂಬಾ ಇವರು ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. 11 ವರ್ಷ ಒಂದು ಕೋಚ್ ಆಗಿ ಇರೋದು ಒಂದು ತಂಡದಲ್ಲಿ ಅಂದರೆ ತುಂಬ ಗ್ರೇಟ್ ಸಾಧನೆ. ನೀವು ನೋಡಿರ್ತೀರ, ಯಾವುದೇ ಒಂದು ಟೀಮು, ಯಾವುದೇ ಒಂದು ಇದನ್ನು ತಗೊಳ್ಳಿ ನೀವು. ಸೊ ಪ್ಲೇಯರ್ಸ್ ಅಂತ ಬಂದಾಗ ಒಂದು ವರ್ಷ ಈ ಟೀಮಲ್ಲಿದ್ದರೆ ಇನ್ನೊಂದು ವರ್ಷ ಇನ್ನೊಂದು ಟೀಮಲ್ಲಿ ಇರ್ತಾರೆ. ಸೊ ಅವರಿಗೆ ಒಂದು ಟೀಮ್ ಅನ್ನೋ ಸ್ಟೆಬಿಲಿಟಿ ಕೂಡ ಇರಲ್ಲ. 2 ವರ್ಷ ಇಲ್ಲಿ, 3 ವರ್ಷ ಇಲ್ಲಿ, ಆ ಥರ ಈ ಥರ ಇರ್ತಾರೆ. ಬಟ್ ಇವರು 11 ವರ್ಷ ಸತತವಾಗಿ ಸೋತರು ಗೆದ್ದರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದಲ್ಲಿನೇ ಇದ್ದಾರೆ. ಸೊ ಹಾಗಾಗಿ ಇವರಿಗೆ ಒಂದು ಗ್ರೇಟ್ ನಾವು ಥ್ಯಾಂಕ್ಸನ್ನು ಹೇಳಬೇಕು, ಕೃತಜ್ಞತೆನ ಹೇಳಬೇಕು, ಇಷ್ಟು ವರ್ಷ ನಮ್ಮ ತಂಡವನ್ನು ಸಾಗಿಸ್ಕೊಂಡು ಬಂದಿದ್ದಕ್ಕೆ. ಹಾಗೆ ಇವರ ಮುಂದಿನ ಒಂದು ರಿಟೈರ್ಮೆಂಟ್ ಜೀವನ ಒಂದು ಆರೋಗ್ಯಕರವಾಗಿ, ಖುಷಿಯಾಗಿ, ನಗ್ನಗ್ತಾ ಇರಲಿ ಅಂತ ಕೂಡ ಹಾರೈಸೋಣ. ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಬೇಜಾರಾಗ್ತಾ ಇದೆ. ಒಂಥರ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಇದ್ದರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಮಸ್ತಾಗಿತ್ತು. ಬಟ್ ಏನೇ ಇರಲಿ, ಹೊಸಬ್ರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಸೊ ರಿಟೈರ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಒಬ್ಬರು ಹೋಗ್ತಾರೆ, ಹಾಗೆ ಇನ್ನೊಬ್ಬರು ಬರ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಆಗಿರುತ್ತೆ, ಆಟದ ಭಾಗ ಆಗಿರುತ್ತೆ. ಸೊ ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ.